ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ದಿನ ಭೂಮಿಕಾ ಕೆಲಸಕ್ಕೆ ಹೋಗ್ತಾ ಇರೋದು ನಿನಗೆ ಇಷ್ಟ ಇಲ್ಲ ಅಂತಿತ್ತು. ಈಗ ನೀನೇ ಮ್ಯಾನೇಜ್ಮೆಂಟಿಗೆ ಫೋನ್ ಮಾಡಿ ನನ್ನ ಸೊಸೆಗೆ ಪ್ರಮೋಷನ್ ಕೊಡಿ ಅಂತ ಇಂಡೈರೆಕ್ಟ್ ಆಗಿ ಪ್ರಪೋಸಲ್ ಇಟ್ಟಿಯಲ್ಲ, ಇದರ ಅರ್ಥ ಏನು? ಯಾಕೆ ಹಿಂಗೆ ಮಾಡಿದೆ? ಈಗ ತಾನೇ ನೀನು ಹೇಳಿದೆ ಅಣ್ಣ, ಕಾರಣ ಇಲ್ಲದೆ ಏನೂ ಆಗಲ್ಲ ಅಂತ. ಇದು ಹಾಗೇನೆ, ಕಾರಣ ಇದ್ದೇ ನಾನು ಮಾಡಿದ್ದು. ಅದೇ ಅದಕ್ಕೆ ಏನು ಅಂತ. ಭೂಮಿಕಾ ತುಂಬ ಸ್ವಾಭಿಮಾನಿ. ಅವಳಿಗೆ ಯಾರ ಅಂಕಲ್ ಬದುಕೋದು ಇಷ್ಟ ಇಲ್ಲ. ಅಂಥದ್ರಲ್ಲಿ ಬೇರೆ ಯಾರೋ ರೆಕಮೆಂಡ್ ಮಾಡಿ ಅವಳಿಗೆ ಪ್ರಮೋಷನ್ ಸಿಕ್ಕಿದೆ ಅಂತಂದರೆ ಅವಳ ಸ್ವಾಭಿಮಾನಕ್ಕೆ ಎಷ್ಟು ಏಟ್ ಬಿದ್ದಿರಲ್ಲ. ಅವಳಿಗೆ ಪ್ರಮೋಷನ್ ಥರ ಕಾಣಿಸಿರಲ್ಲ, ಅದು ಅವಮಾನ ಥರ ಕಾಣಿಸಿರುತ್ತೆ. ಅದನ್ನೇ ಇಟ್ಕೊಂಡು ಮನೆಗೆ ಬಂದು ದೊಡ್ಡ ಸೀನೆ ಕ್ರಿಯೇಟ್ ಮಾಡ್ತಾಳೆ. ಗೌತಮ್ಮೇ ಇದಕ್ಕೆ ಕಾರಣ ಅಂತ ಅನ್ಕೋತಾಳೆ. ಅದು ನಮಗೆ ಬೇಕಾಗಿರೋದು. ಈ ಇಡೀ ಪ್ಲ್ಯಾನಿನ ಉದ್ದೇಶನೇ ಅದೇ ಅಲ್ವಾ? ಗೌತಮ್ ಮತ್ತು ಭೂಮಿಕಾ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರೋದು. ಓ, ಇದ ನಿನ್ನ ಪ್ಲ್ಯಾನು? ಚೆನ್ನಾಗಿದೆ ಸಿಸ್ಟರ್, ತುಂಬ ಚೆನ್ನಾಗಿದೆ. ಅಣ್ಣ, ಭೂಮಿಕಾ ಬರೋ ಟೈಮ್ ಆಯಿತು. ನಾನು ಹಾಕಿರೋ ಬಾಂಬ್ ಹೇಗೆ ಸಿಡಿಯತ್ತೆ ಅಂತ ನಿನಗೆ ತೋರಿಸ್ತೀನಿ ನಡಿ. ನೋಡಿದ್ಯಾನ, ಅವಳು ಬರೋ ಸ್ಪೀಡಲ್ಲೇ ಗೊತ್ತಾಗುತ್ತೆ ನಾನು ಅಂದ್ಕೊಂಡಿದ್ದು ಆಗಿದೆ ಅಂತ. ಬಿರುಗಾಳಿ ಥರ ಬಂದಿದ್ದಾಳೆ. ನೋಡೋಣ ಇವತ್ತು ಗೌತಮ್ ಹೇಗೆ ಅವಳನ್ನ ಫೇಸ್ ಮಾಡ್ತಾನೆ. ಗೆಳೆಯ, ಇನ್ಫ್ಲೂಯೆನ್ಸ್ ಅನ್ನೋದು ಎಷ್ಟು ವರ್ಕ್ ಆಗುತ್ತೆ ಅಲ್ವೇನೋ? ಓಕೆ ಭೂಮಿಕಾ ಅವರು ಬನ್ನಿ. ಮದುವೆ ಆದಮೇಲೆ ಬಹಳ ದಿನಗಳ ನಂತರ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದೀರಾ. ಹೇಗೆ ಅನಿಸ್ತು? ಚೆನ್ನಾಗಿತ್ತಾ? ನಾನು ಎಲ್ಲೇ ಹೋದ್ರೂ ಕೊಡೆ ಹಿಡಿಯೋದಕ್ಕೆ ನೀವು ಹೇಗೂ ಇರ್ತೀರಲ್ವಾ, ಅಂದಮೇಲೆಲ್ಲ ಚೆನ್ನಾಗೇ ಇರುತ್ತೆ. ಯಾಕೆ, ಏನಾಯ್ತು? ಎನಿ ಪ್ರಾಬ್ಲಮ್? ಯಾಕೆ ಒಂಥರ ಇದ್ದೀರಾ? ಗೌತಮ್ ಅವರೇ, ಏನೂ ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಬೇಡಿ. ನೀವು ಯಾಕೆ ಆ ರೀತಿ ಮಾಡಕ್ಕೆ ಹೋದ್ರಿ? ಯಾವ ರೀತಿ ಮಾಡಕ್ಕೆ ಹೋದೆ? ಏನು ಅಂತ ಹೇಳ್ತೀರಾ? ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟಿದ್ದೀರಾ ಅಂತ ಅವ್ರು ನನ್ನನ್ನು ಬೋರ್ಡ್ ಮೆಂಬರ್ ಮಾಡಿದ್ದಾರೆ. ತುಂಬಾನೇ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಹೌದಾ? ವಾವ್, ಕಂಗ್ರ್ಯಾಚುಲೇಷನ್ಸ್. ಅರೆ, ಅದು ಖುಷಿ ಪಡೋದು ಬಿಟ್ಟು ಬೇಜಾರು ಮಾಡ್ಕೋತಾ ಇದ್ದೀರಲ್ಲ. ಅಪ್ಸೆಟ್ ಆಗದೆ ಇನ್ನೇನು ಮಾಡಲಿ ಗೌತಮ್ ಅವರೇ? ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ನಾನು ನನ್ನ ಕಾಲ ಮೇಲೆ ನಿಂತಬೇಕು, ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಬಯಸೋಳು. ಅಂಥದ್ರಲ್ಲಿ ಕೆಲಸ ಜಾಗದಲ್ಲಿ ನಿಮ್ಮ ನೆರಳಲ್ಲಿ ನಿಂತ್ಕೊಳ್ಬೇಕು ಅಂದರೆ ಅದು ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಸ್ವಾಭಿಮಾನ ಇರೋರು ಯಾರೂ ಇದನ್ನು ಇಷ್ಟಪಡಲ್ಲ. ಅಲ್ಲ, ಈಗ ಏನು ಆಗಬಾರ್ದಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇನಾಗಬೇಕು? ಅಲ್ಲ, ನೀವು ನಿಮ್ಮ ಒಳ್ಳೆ ಮನಸ್ಸಿಂದ ನಿಮ್ಮ ಖುಷಿಗೆ ಏನೋ ಮಾಡಿಬಿಡ್ತೀರಾ, ಆದರೆ ಅದು ನನಗೊಂಥರ ಉಸಿರು ಕಡ್ದಂಗಾಗುತ್ತೆ. ನಂಗೆ ತುಂಬ ಕಷ್ಟ ಆಗುತ್ತೆ. ನಾನು ಏನೇ ಮಾಡಿದ್ರು ಅದು ನಂದಲ್ಲ, ನೀವು ಮಾಡಿಕೊಟ್ಟಿರೋದು ಅಂತ ಅನ್ಸುತ್ತೆ. ನನ್ನ ಶ್ರಮಕ್ಕೆ, ನನ್ನ ಸಾಮರ್ಥ್ಯಕ್ಕೆ ಬೆಲೆನೇ ಇಲ್ಲ ಅಂತ ಅನ್ಸೋದು ಶುರು ಹೋಗ್ಬಿಡುತ್ತೆ. ಎಲ್ಲಾನು ನೀವು ಕೊಟ್ಟಿರೋ ಭಿಕ್ಷೆ ಅಂತ ಅನ್ಸುತ್ತೆ ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.